ಕನ್ನಡದ ಹಿರಿಯ ಸಂಶೋಧಕ ವಿಮರ್ಶಕ ಪ್ರೊಫೆಸರ್ BA ವಿವೇಕ್ ರೈ ಅವರ ಪಡುವಣ ತೀರದ ಕನ್ನಡ ನಾಡಿನ ಕೃತಿ ಬಿಡುಗಡೆ ಸಮಾರಂಭವು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಆಕೃತಿ ಆಶಯ ಪಬ್ಲಿಕೇಶನ್ನಿಂದ ಪ್ರಕಟಿಸಲಾದ ಕೃತಿ ಬಿಡುಗಡೆ ಸಮಾರಂಭವು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಕೃತಿಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೊಫೆಸರ್ BA ವಿವೇಕ್ ರೈ ಅವರು, ಕರಾವಳಿಯ ಹಿರಿಯ ಲೇಖಕರ ಕುರಿತಾದ ಕೃತಿಯೂ ಕೂಡ ಗದ್ಯದೊಂದಿಗೆ ಕಾವ್ಯಗಳಿಂದ ಹೆಣೆಯಲಾಗಿದೆ. ರಚಿಸಿ ಹೋದ ಕರಾವಳಿಯ ಹಿರಿಯ ಸಾಹಿತಿಗಳು, ಸಮಾಜ ಸುಧಾರಕರು, ಶಿಕ್ಷಕರು, ಕವಿಗಳು, ಸಂಶೋಧಕರ ಈ ಕೃತಿಯಲ್ಲಿ ಅವರ ಕವನಗಳನ್ನ ಸೇರ್ಪಡೆಗೊಳಿಸಲಾಗಿದ್ದು, ಕಾವ್ಯ ಎನ್ನುವ ಜಗತ್ತು ನಮ್ಮನ್ನ ಮುನ್ನಡೆಸಿಕೊಂಡು ಸಾಗಬೇಕೆಂಬ ಸಂದೇಶವನ್ನ ಈ ಪುಸ್ತಕದ ಮೂಲಕ ಸಾರಲಾಗಿದೆ ಎಂದು ಹೇಳಿದರು. ಮುಡೆಪುನೆ ಅಂತ ಹೇಳ್ತಾರೆ. ಈ ಥರದ್ದು ಹಳ್ಳಿಯಲ್ಲಿ ನಾವೆಲ್ಲ ಇದನ್ನು ಮಾಡ್ತಾ ಇದ್ದವರು. ಈ ರೀತಿಯ ಚಿತ್ರ ಹಾಕಲಿಕ್ಕೆ ಜನ ಹಾವಂಜಿಯವರು ಕೊಟ್ಟದ್ದು. ಯಾಕೆಂದರೆ ಇಷ್ಟು ಮಂದಿಯನ್ನು ನಾವು ಬೆಸೆದಿದ್ದೇವೆ ತುಳು ಮಣ್ಣಿನ ಮೂಲಕ, ಕರಾವಳಿಯ ಮಣ್ಣಿನ ಮೂಲಕ ಅಂತ. ಹೀಗಾಗಿ ಇದು ಒಂದು ಸೌಹಾರ್ದದ, ನಾನು ಇವತ್ತಿನ ಬಗ್ಗೆ ಏನು ಟೀಕೆ ಮಾಡ್ತಾ ಇಲ್ಲ, ಆದರೆ ನಮ್ಮ ಹಿರಿಯರು ಕಟ್ಟಿಕೊಟ್ಟಂಥ ಈ ಜಿಲ್ಲೆಯ ಸಂಸ್ಕೃತಿ ಏನು ಕರಾವಳಿಯದ್ದು ಅನ್ನೋದಕ್ಕೆ ನಾನು ಇದನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಬರಹಗಳನ್ನು ಈ ಎಲ್ಲ ಹಿರಿಯರು, ಅದು ಕುದ್ಮುಲ್ ರಂಗರಾಯರಿಂದ ನಾನು ಆರಂಭ ಮಾಡಿದ್ದೇನೆ ಮೊದಲನೇ ಲೇಖನ. ದಲಿತರಿಗೆ ಶಿಕ್ಷಣ ಕೊಡುವುದಕ್ಕೆ ಶಾಲೆಗಳನ್ನು ಆರಂಭ ಮಾಡಿದವರು, ಹಾಸ್ಟೆಲ್ಗಳನ್ನು ಕಟ್ಟಿದವರು, ಅದಕ್ಕಾಗಿ ತಮ್ಮ ಜಾತಿಯಿಂದ ವಿರೋಧವನ್ನು, ಬೈಗಳುಗಳನ್ನು, ಏಟುಗಳನ್ನು ತಿಂದವರು. ಅಂತಹ ದೊಡ್ಡ ಪರಂಪರೆಯಲ್ಲಿ ನಮ್ಮ ಸಾಹಿತಿಗಳು ಬಂದಿದ್ದಾರೆ. ನಾನು ಹೇಳ್ತಾ ಇರೋ ಸಾಹಿತ್ಯ ಅನ್ನೋದು ಈ ನಮ್ಮ ಕರಾವಳಿಯನ್ನು ಹೇಗೆ ಹೆಣೆದಿದೆ, ಕಟ್ಟಿದೆ ಅನ್ನುವುದೇ ನನ್ನ ಈ ಪುಸ್ತಕದ ಮುಖ್ಯ ಉದ್ದೇಶ. ಕೃತಿಯ ಬಗ್ಗೆ ಮಾತನಾಡಿದ ಚಂದ್ರಕಲಾನಂದಾಪುರ ಅವರು, ವ್ಯಕ್ತಿ ಚಿತ್ರಣಕ್ಕೆ ಭಿನ್ನವಾದ ಮಾದರಿಯಾಗಿ ಮುಂದಿನವರಿಗೆ ಏನನ್ನ ದಾಟಿಸಬಹುದು, ಹಿರಿಯರು ಮಾಡಿದ್ದನ್ನ ಮುಂದಿನವರಿಗೆ ದಾಟಿಸಿದ್ರೆ ಹೇಗೆ ಒಳ್ಳೆಯದನ್ನ ಕಾಣಬಹುದು ಎಂಬುದಕ್ಕೆ ದಾರಿಯಾಗಿದೆ ಈ ಪುಸ್ತಕ ಎಂದು ಬಣ್ಣಿಸಿದ್ರು. ನಾನು ಅಧ್ಯಾಪನ ಮಾಡಿದಂತಹ ಗಣಪತಿ ಹೈಸ್ಕೂಲು, ಮುಂದೆ ಗಣಪತಿ PU ಕಾಲೇಜು ಅವರ ಪ್ರೇರಣೆಯಿಂದಲೇ ಪ್ರಾರಂಭವಾಗಿದೆ ಎನ್ನುವಂಥ ಒಂದು ಮಾತು. ಹಾಗೆಯೇ ನಮ್ಮ ಶಾಲೆಯ ಬೈಲಾದಲ್ಲಿ ಅಥವಾ ಸಾರಸ್ವತಿ ಎಜುಕೇಷನ್ ಸೊಸೈಟಿ ಬೈಲಾದಲ್ಲಿ ಇದ್ದಂಥ ಒಂದು ಮಾತು ನಾನು ಯಾವತ್ತೂ ಅದನ್ನು ಸಾರ್ವಜನಿಕವಾಗಿ ಹೇಳ್ತಲೇ ಬಂದಿದ್ದೇನೆ. ಯಾಕಂದರೆ ಹೇಳಲೇಬೇಕಾದಂಥ ಸತ್ಯ ಅದು, ವಾಸ್ತವ ಅದು. ಆ ಕಾರಣಕ್ಕೆ ಅದು ಓಪನ್ ಆಗಿರುವಂಥದ್ರ ಆ ಹಿನ್ನೆಲೆಯಲ್ಲಿ ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮದ ಜನರಿಗೆ ಮತ್ತು ಡಿಪ್ರೆಸ್ಡ್ ಕ್ಲಾಸಿನವರಿಗೆ ಎನ್ನುವಂಥ ಒಂದು ವಾಕ್ಯವು ಕೂಡ ಅಲ್ಲಿ ಇದೆ. ಉಮಾಮಹೇಶ್ವರ ದೇವಸ್ಥಾನದ ಒಳಗೆಯೇ ದಲಿತರನ್ನೂ ಸೇರಿಸಿ ಪಾಠ ಮಾಡಬಹುದಾದಂಥ ದಿನಗಳನ್ನು ನಾವು ಇವತ್ತು ಹೇಗೆ ಭಾವಿಸಿಕೊಳ್ತಾ ಇದ್ದೇವೆ ಅಂತ ಈಗಾಗಲೇ ಮಾತು ಹೇಳಿದರು. ನಾವು ಟೀಕೆ ಮಾಡಲಿಕ್ಕಿಲ್ಲ, ಆದರೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕಾದ್ದಕ್ಕೆ ನಮ್ಮ ಹಿರಿಯರು ಸಾಕಷ್ಟು ಕಟ್ಟಿಕೊಟ್ಟಿದ್ದಾರೆ ಎನ್ನುವಂಥ ಸತ್ಯವನ್ನು ಹೇಳಲಿಕ್ಕೆ. ಕಾಡಿಗೆ ಬಣ್ಣದ ಹುಡುಗಿಯೂ ಅವಳು, ಕಾಡಿಗೆ ಬಣ್ಣದ ಹುಡುಗಿಯೂ ಅವಳು, ಕೂಸಾಳು ಗುರುವಗೆ ಒಬ್ಬಳೆ ಮಗಳು, ಕಾಡಿನ ಬದಿಲಿ ಬೆಳೆದು ಬಂದವಳು, ತುಂಬಿಯ ಕಣ್ಣಿಗೆ ಗುಂಗೂರು ಹೆರಳು. 80ರ ಹರೆಯದ ಡಾಕ್ಟರ್ BA ವಿವೇಕ್ ರೈ ಅವರು ಪಡುವಣ ತೀರದ ಕನ್ನಡ ನಾಡಿನ ಕೃತಿ ಸರಣಿ ಒಂದರ ಈ ಕೃತಿಯ ಮೂಲಕ ಮತ್ತಷ್ಟು ಸರಣಿಗಳನ್ನು ಬರೆಯುವ ಕುತೂಹಲ ಮೂಡಿಸಿದ್ದಾರೆ. ಮನಸ್ಸು ಓದುತ್ತಿದ್ರೆ, ಬರೆಯುತ್ತಿದ್ರೆ ಸ್ವಾಸ್ಥ್ಯದ ಲಕ್ಷಣ ಎಂಬುದನ್ನು ವಿವೇಕ್ ರೈ ತೋರ್ಪಡಿಸಿದ್ದಾರೆ. ತುಳು ಸಂಸ್ಕೃತಿ, ಭಾಷೆ, ನೆಲ, ಬದುಕು ಎಲ್ಲವನ್ನ ಸೇರಿಸಿ ಹೆಣೆಯುವ ಕೆಲಸವನ್ನ ಇಲ್ಲಿನ ಲೇಖಕರು ಗಂಭೀರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಬಹುತ್ವದಲ್ಲಿ ಏಕತೆ, ಭಾವೈಕ್ಯ, ಚಿಂತನೆ, ಸಮಗ್ರತೆಯನ್ನ ಬೆಸೆಯುವ ಕಾರ್ಯವನ್ನ ಮಾಡಿದ್ದಾರೆ. ಇಂತಹ ಬಹುತ್ವವನ್ನ ವಿಶ್ಲೇಷಿಸುವ ಮೂಲಕ ಹೊಸತೊಂದನ್ನ ಈ ಕೃತಿಯ ಮೂಲಕ ಕಟ್ಟಿಕೊಡುವ ಕಾರ್ಯ 240 ಪುಟಗಳ ಕೃತಿಯ ಮೂಲಕ ಮಾಡಲಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾಕ್ಟರ್ ಕೆ ಚಿನ್ನಪ್ಪಗೌಡ ವಿಶ್ಲೇಷಿಸಿದರು. ನೇರವಾಗಿ ಇಲ್ಲಿಯ ಲೇಖನಗಳಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ಬಹಳ ಮುಖ್ಯ ಮಾತುಗಳನ್ನು ಅವರು ಹೇಳಿದ್ದಾರೆ. ಒಂದು ಡಿಸ್ಟೆನ್ಸ್ ಇಟ್ಟುಕೊಂಡೇ ಅವರು ಮಾತನಾಡಿದ್ದಾರೆ, ಒಂದು ಅಂತರ ಇಟ್ಟುಕೊಂಡೆ ಈ ಕೃತಿ ಅಥವಾ ಇಲ್ಲಿ ಲೇಖನಗಳು ಯಾಕೆ ಮುಖ್ಯವಾಗ್ತವೆ ಎನ್ನುವುದು, ಮತ್ತು ಹೆಣೆಯುವುದು ಎನ್ನುವುದು ಮಾತನ್ನು ಹೇಳಿದರು. ಅದಕ್ಕೆ ಪೂರಕವಾಗಿ ಅದರ ಮುಖಚಿತ್ರವೂ ಇದೆ. ಒಂದು ಮಡಲನ್ನು ಹೆಣೆದ ಒಂದು ಚಿತ್ರ ಇದೆ. ಹೆಣೆಯುವುದು ಅಂತಂದರೆ ಒಂದಕ್ಕೆ ಸೇರಿಕೊಂಡಿರುವುದನ್ನು, ಅದು ಒಂದಕ್ಕೆ ಸಂಬಂಧಪಟ್ಟಿರ್ತದೆ. ನೀವು ಅದರ ಬೇರೆ ಬೇರೆ ಭಾಗಗಳನ್ನು ಹೆಣೆದು ಅದಕ್ಕೊಂದು ಹೊಸ ಸ್ವರೂಪವನ್ನು ಕೊಡುವುದು ಅಂತ ಅರ್ಥ. ಅದು ಬೇರೆ ಕಡೆ ತಂದಿರಬೇಕಾಗಿಲ್ಲ,
ಅದೆಲ್ಲೋ ಒಂದು ಧಾತುವಿಗೆ ಸೇರಿರ್ತದೆ. ಅದು ತುಳು ಭಾಷೆ ಇರ್ಬೋದು, ತುಳು ಸಂಸ್ಕೃತಿ ಇರ್ಬೋದು, ತುಳು ನೆಲ ಇರ್ಬೋದು, ತುಳುವಿನ ಬದುಕು ಇರ್ಬೋದು, ಎಲ್ಲ ಅದಕ್ಕೆ ಸೇರಿಕೊಂಡ ಏನು ಬಿಡಿ ಘಟಕಗಳಿವೆ ಅದನ್ನೆಲ್ಲ ಸೇರಿಸಿ ಹೆಣೆಯುವ ಒಂದು ಕೆಲಸ ಇದೆಯಲ್ಲ, ಇಲ್ಲಿನ ಲೇಖಕರು ಬಹಳ ಗಂಭೀರವಾಗಿ ಇದನ್ನು ಮಾಡ್ತಾ ಬಂದಿದ್ದಾರೆ ಅಂತ. ಒಂದು ಕಡೆ ಒಂದು ಮಾತು ಬರ್ತದೆ, ಬಹುತ್ವ ಅಂತ ಒಂದು ಮಾತು ಬರ್ತದೆ. ಬಹುತ್ವ ಅಂದರೆ ಅದೊಂದು ಮೂಟೆ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಗ್ರಹಿಕೆ ಅಂದರೆ ಅನೇಕ ಉಂಟು ಅಂತ. ಅನೇಕ ಇದ್ದ ಮಾತ್ರಕ್ಕೆ ಮುಖ್ಯವಾಗುವುದಿಲ್ಲ, ಅನೇಕವಲ್ಲಿ ನಾವು ಹೇಗೆ ಒಂದನ್ನು ಕಾಣ್ತೇವೆ ಅಂತ. ಅದನ್ನೇ ನಾವು ಸಾಮರಸ್ಯ ಅಂತ ಹೇಳ್ತೇವೆ, ಭಾವೈಕ್ಯ ಅಂತ ಹೇಳ್ತೇವೆ, ಒಟ್ಟಿಗೆ ಬದುಕುವುದು ಅಂತ ಹೇಳ್ತೇವೆ. ಒಂದು ಚಿಂತನೆಯ ಒಂದು ಸಮಗ್ರತೆ ಅಂತ ಹೇಳೋದು ಆ ಅರ್ಥದಲ್ಲಿ. ಬಹುತ್ವ ಮುಖ್ಯ ಆಗುವುದಿಲ್ಲ, ಬಹುತ್ವದ ಆಚೆಗಿನ ಅಥವಾ ಅದರ ಜೊತೆಗಿನ ಲೋಕದೃಷ್ಟಿಯೊಂದನ್ನು ಗುರುತಿಸುವುದು ಬಹಳ ಮುಖ್ಯವಾಗುತ್ತದೆ ಎನ್ನುವುದನ್ನು ವಿವೇಕರಯ್ಯವರು ಇಲ್ಲ 21 ಲೇಖನಗಳಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಇದರಿಗೆ ಬಹಳ ಮುಖ್ಯ ಕಂಡದ್ದು. ಆರಂಭದಲ್ಲಿ ಮೈಮ್ ರಾಮದಾಸ್ ಅವರು ಕಡೆಂಗೋಡ್ಲು ಶಂಕರ ಭಟ್ ಅವರ ಕನ್ನಡ ನಾಡಿನ ಕಾರ್ಕಾಲದ ವೈಭವವೇನು ಹಾಗೂ ಗೋಪಾಲಕೃಷ್ಣ ಅಡಿಗರ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ಹಾಡಿನ ಮೂಲಕ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಚಾಲನೆಯನ್ನ ನೀಡಿದ್ರು. ಕಯ್ಯಾರ ಕಿಞ್ಞಣ್ಣರಯ್ಯವರ ಸಾರೋ ಎಸಲ್ದ ತಾಮರೆ ತುಳು ಹಾಡನ್ನ ಹಾಡುವ ಮೂಲಕ ರತ್ನಾವತಿ ಬೈಕಾಡಿಯವರು ಕೃತಿ ಬಿಡುಗಡೆ ಸಮಾರಂಭಕ್ಕೆ ತೆರೆ ಎಳೆದರು. ಕ್ರಾಪುತಲೆಯ ಈ ನವೀನ ಯುಗದ ಜಗದ ಕೇತನ, ಕ್ರಾಪುತಲೆಯು ಈ ನವೀನ ಯುಗದ ಜಗದ ಕೇತನ, ಅದರ ಕೆಳಗೆ ತಿಂತಿಳಿಸಿದೆ ಯುದ್ಧಗಣ ವಿನೂತನ, ಅದರ ಕೆಳಗೆ ತಿಂತಿಳಿಸಿದೆ ಯುದ್ಧಗಣ ವಿನೂತನ. ಎಲ್ಲ ಕಟ್ಟನೆಲ್ಲ ಮೆಟ್ಟಿ ಮುಂದೋಡುವ ಯುವಜನ, ಎಲ್ಲ ಕಟ್ಟನೆಲ್ಲ ಮೆಟ್ಟಿ ಮುಂದೋಡುವ ಯುವಜನ. ಎಲ್ಲ ಒಂದೇ ಎಂಬುದೆಂದೇ ನಮ್ಮ ಯುದ್ಧ ಘೋಷಣ, ಎಲ್ಲ ಒಂದೇ ಎಂಬುದೊಂದೇ ನಮ್ಮ ಯುದ್ಧ ಘೋಷಣ. ಹಳೆಯ ಕೊಳೆಯ ಕಳೆವೆವು ನವವ ಶುಭವ ಬೆಳೆವೆವು, ಹಳೆಯ ಕೊಳೆಯ ಕಳವೆವು ನವವ ಶುಭವ ಬೆಳೆವೆವು. ದಿನದನಿಯಲಿ ಈ ನೆಲಕ್ಕೆ ಎಳೆದು ಸೆಳೆದು ತರುವೆವು, ದಿನವನಿಯಲಿ ಈ ನೆಲಕ್ಕೆ ಎಳೆದು ಸೆಳೆದು ತರುವೆವು. ನಾವು ಸದಾ ತರುಣರು, ನಾವು ಸದಾ ತರುಣರು, ನಾವು ಸದಾ ತರುಣರು, ನಾವು ಸದಾ ತರುಣರು. ನಾವೆಲ್ಲರೂ ಒಂದೇ ಜಾತಿ ಒಂದೇ ಮುತ ಒಂದೇ ಕುಲ, ನಾವು ಮನುಜರು, ನಾವು ಮನುಜರು. ಆಕೃತಿ ಆಶಯ ಪಬ್ಲಿಕೇಶನ್ನ ಕಲ್ಲೂರು ನಾಗೇಶ್ ಅವರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.